What the hell they have made to our education system? Bloody shit! This is how our education system works? No, not at all. Pradhan has to resign. If he is not resign, we will throw him out of the system. Modi, what Modi has done in 12 years? He has done just one thing. Hindu, Muslim. Hindu, Muslim. ಈಗ ಮೋದಿ ಗೌರ್ಮೆಂಟ್ ಮಾತಾಡುತ್ತೆ, ನಾನು ವಿಶ್ವಗುರು ಆಗ್ತೀನಿ. ಬನ್ನಿ ನಮ್ಮ ಊರಿಗೆ. ಬಸವಣ್ಣ ಹುಟ್ಟಿರೋದು ನಮ್ಮ ನಾಡಲ್ಲೇ, ನಮ್ಮೂರಲ್ಲೇ. ಅವರು ಆಲ್ರೆಡಿ ಒಬ್ಬ ವಿಶ್ವಗುರು, ಒಬ್ಬ ಗ್ರೇಟ್ ಫಿಲಾಸಫರ್. ಅವ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಮೋದಿ ಮಾತಾಡ್ತಿದಾರಾ? ಅಮಿತ್ ಶಾ ಮಾತಾಡ್ತಿದಾರಾ? ಯಾರು ಮಾತಾಡ್ತಾ ಇಲ್ಲ. ಅವ್ರು ಆಲ್ರೆಡಿ ಹೇಳಿದ್ದಾರೆ, ದಯವೇ ಧರ್ಮದ ಮೂಲವಯ್ಯ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ತಾಳಿದವನು ಬಾಳಿ ಆದನು ಅಂತ ಹೇಳಿದ್ದಾರೆ. ಅವರೆಲ್ಲ ಅಷ್ಟ ಹೇಳಿದ್ದಾರೆ. ಒಂದಾದ್ರೂ ಕ್ವಾಲಿಟಿ ಇದೆಯಾ ಯಾವ್ದಾದ್ರು ಪೊಲಿಟಿಷಿಯನ್ ಅಲ್ಲಿ? ಪ್ರೀತಿಯ ವೀಕ್ಷಕರ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಧರ್ಮೇಂದ್ರ ಪ್ರಧಾನ್, ನೀನ್ ರಾಜೀನಾಮೆ ಕೊಡ್ತೀಯಾ ಇಲ್ಲ ನಾವೇ ಒದ್ದು ಹೊರಗಡೆ ತಳ್ಳಬೇಕಾ ಅಂತ ಹೇಳಿ ರೊಚ್ಚಿಗೆದ್ದು ಬಿಟ್ಟಿದ್ದಾವೆ. ಜಿರಳೆಗಳ ಆರ್ಭಟಕ್ಕೆ ಮೋದಿ ಸರ್ಕಾರ ಗಡಗಡ ಅಂತ ನಡುಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಾಯಿ ಬಿಟ್ರೆ ಹಿಂದೂ ಅಂತೀರಾ, ಬಾಯಿ ಬಿಟ್ರೆ ಮುಸ್ಲಿಂ ಅಂತೀರಾ, ಬಾಯಿ ಬಿಟ್ರೆ ಹಿಂದೂ ಅಂತೀರಾ, ಬಾಯಿ ಬಿಟ್ರೆ ಮುಸ್ಲಿಂ ಅಂತೀರಾ. ಛೀ, ಥೂ, ನಿಮಗೆ ನಾಚಿಕೆ ಆಗಲ್ವಾ? ಒಂದು ಒಳ್ಳೆ ಆಡಳಿತ ಕೊಡೋ ಯೋಗ್ಯತೆ ನಿಮಗಿಲ್ಲ, ಇನ್ನೂ ಆಡಳಿತದಲ್ಲಿದ್ದೀರಾ, ಅಧಿಕಾರದಲ್ಲಿದ್ದಾರಾ ಅಂತ ಹೇಳಿ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಅಕ್ಷರಶಃ ಕ್ಯಾಕರಿಸಿ. ನಾನು ಡೈಲಿ ಉಗಿತೀನಿ ಬಿಡಿ. ಅಕ್ಷರಶಃ ಈ ದೇಶದ ಪ್ರಜ್ಞಾವಂತ ಯುವ ಜನತೆ ಛೀ ಥೂ ಅಂತ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಯಾಕೆ? ಅವ್ರಿಗೇನು ಮಾಡಕ್ ಕೆಲಸ ಇಲ್ಲದೆ ಅಲ್ಲ, ಅವರು ಟೈಮ್ ಪಾಸಿಗೆ ಅಲ್ಲ, ಈ ಮೋದಿ ಸರ್ಕಾರದ ದುರಾಡಳಿತಕ್ಕೆ ಸೋತು ಸುಣ್ಣವಾಗಿ ಬೇಸತ್ತು ಇನ್ನು ಯಾವ ಪದಗಳನ್ನು ಉಪಯೋಗಿಸಿ ಬೈಬೇಕು ಅಂತೇಳಿ ಸಂಶೋಧನೆ ಮಾಡಿ ಉಗಿತಾ ಇದ್ದಾರೆ. ಥೂ 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 ಅಂತ ತುಬುಕ್ಕಂತ ಉಗಿತಾ ಇದ್ದಾರೆ. ಸ್ನೇಹಿತರೆ, ನೀಟ್ ಹಗರಣ ಎಷ್ಟರ ಮಟ್ಟಿಗೆ ಯುವ ಜನತೆಯನ್ನು ನಿದ್ದೆಗೆಡಿಸಿದೆ, ಅವರ ಮನಸ್ಸನ್ನ ಘಾಸಿಗೊಳಿಸಿದೆ, ಆಕ್ರೋಶ ಭರಿತರನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಅದನ್ನು ನಾವು ಪದಗಳಲ್ಲಿ ಹೇಳೋದಿಕ್ಕಾಗಲ್ಲ. ಅವರ ನೋವು, ಅವರ ಆಕ್ರೋಶ, ಅವರ ಸಿಟ್ಟು, ಅವರ ಸೆಡವು ಎಲ್ಲವೂ ಕೂಡ ಅವರ ಮಾತುಗಳಲ್ಲೇ ಬರ್ತಾ ಇದೆ. ನೀವು ಅವರ ಬೈಟ್ಗಳನ್ನು ಕೇಳಬೇಕು. ಇಲ್ಲಿ ಯಾರಿಗೂ ದುಡ್ಡು ಕೊಟ್ಟು ನೀನು ಹೇಳು, ಅವ್ರನ್ನ ಬೈಯಿ, ಮೋದಿ ಸರ್ಕಾರದ ವಿರುದ್ಧ ಬೈಯಿ, ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಬೈಯಿ ಅಂತ ಹೇಳ್ತಾ ಇಲ್ಲ. ಅವರು ಒಳಗಡೆ ಇರುವ ಆಕ್ರೋಶ ಮಟ್ಟಕ್ಕೆ ಸ್ಫೋಟಗೊಂಡಿದೆ. ಎಂಥ ಅಯೋಗ್ಯರನ್ನ, ಲೋಫರ್ಗಳನ್ನು ನಾವು ಆಯ್ಕೆ ಮಾಡಿದ್ವಿ. ನಮ್ಮ ದೇಶಕ್ಕೆ ಎಂಥ ಒಂದು ಹೆಸರಿತ್ತು, ಇವರುಗಳಿಂದ ನಮ್ಮ ಬದುಕು ಹಾಳಾಯಿತು. ನಾವು 20-25 ವರ್ಷಗಳಿಂದ ಸ್ನೇಹಿತರಾಗಿದ್ವಿ, ಹಿಂದೂ ಮುಸ್ಲಿಮು ಬಹಳ ಅನ್ಯೋನ್ಯವಾಗಿದ್ವಿ. ಈ ಮೋದಿ ಸರ್ಕಾರ ಬಂದ ಮೇಲೆ ನನ್ನ ಸ್ನೇಹಿತ ನನ್ನನ್ನು ಕೇಳ್ತಾನೆ, ನೀನು ಮುಸ್ಲಿಂ ಅಂತ ಹೇಳ್ತಾನೆ. ಅಬ್ಬಾ, ಇವರ ವಿಷ ವ್ಯೂಹ, ಇವರ ವಿಷ ಸೇರ್ಪಡೆ, ಇವರ ವಿಷ ವೃಕ್ಷ ಯಾವ ಮಟ್ಟಕ್ಕಿದೆ ನೋಡಿ. ಅವರು 20-25 ವರ್ಷಗಳ ಕಾಲ ಬೆಳೆಯುವಾಗ ಜಾತಿ ಅಡ್ಡ ಬಂದಿರಲಿಲ್ಲ, ಧರ್ಮ ಅಡ್ಡ ಬಂದಿರಲಿಲ್ಲ. ಅವ್ರಿಗೆ ಜಾತಿ ಧರ್ಮ ಬೇಕಾಗಿರ್ಲಿಲ್ಲ, ಅಲ್ಲಿ ಸ್ನೇಹ ಅಷ್ಟೇ ಮುಖ್ಯ ಆಗಿತ್ತು. ಆದರೆ ಈ ಸರ್ಕಾರ ಬಂದಾಗ ಬಾಯಿ ಬಿಟ್ರೆ ಚುನಾವಣೆಗಳಲ್ಲಿ ಅಲ್ಲಿ ಇಲ್ಲಿ ಬರೀ ಹಿಂದೂ ಬರೀ ಮುಸ್ಲಿಮು, ರಾಮ ಮಂದಿರ, ಹಿಂದೂ ಮುಸ್ಲಿಮು ರಾಮ ಮಂದಿರ, ಮುಸ್ಲಿಮು ಕೆಟ್ಟವರು, ಪೌರತ್ವ ಕಾಯ್ದೆ ಹೇಳಿ 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 ಕೊನೆಗೆ ನಮ್ಮ ಸ್ನೇಹಿತ ನನ್ನನ್ನು ಮುಸ್ಲಿಂ ಅಂತ ಪ್ರಶ್ನೆ ಮಾಡ್ತಾನೆ ಅಂತಂದರೆ ಅದು ಮೋದಿ ಸರ್ಕಾರದ ಕೆಟ್ಟ ಆಡಳಿತದ ಒಂದು ಫಲ ಅಲ್ಲ, ಅದು ಕೆಟ್ಟ ಆಡಳಿತದ ಏನು ಹೇಳ್ತಾರೆ, ಕೆಟ್ಟ ಒಂದು ನಿದರ್ಶನ. ಆ ಮಟ್ಟಕ್ಕೆ ಯುವಜನತೆಯನ್ನು, ಸಿಸ್ಟಮನ್ನು, ವ್ಯವಸ್ಥೆಯನ್ನು ಈ ಅಯೋಗ್ಯರು ಹಾಳು ಮಾಡಿದ್ದಾರೆ ಸ್ನೇಹಿತರೆ. ಇವರು ಅಯೋಗ್ಯರು, ಈ ಲೋಫರ್ಸ್ಗಳು ಹಾಳು ಮಾಡಿದ್ದಾರೆ. ಧಾರ್ಮಿಕ ಭಾವನೆಗಳು ಒಂದು ಕಡೆ, ಧಾರ್ಮಿಕ ಕ್ಷೇತ್ರಗಳು ಒಂದು ಕಡೆ. ನಾವು ನೋಡ್ತಾ ಇದ್ದೀವಲ್ಲ ಇವತ್ತು ರಾಮ ಮಂದಿರ ವಿಚಾರದಲ್ಲಿ ಏನಾಗ್ತಾ ಇದೆ ಅಂತೇಳಿ. ರಾಮ ಮಂದಿರವನ್ನು ಕಟ್ಟಿ ಅಲ್ಲಿ ಲೂಟಿ ಆಗ್ತಾ ಇದೆ. ಇನ್ನೊಂದು ಕಡೆ ನಾವು ಒಂದು ದೇಶ ಒಂದು ಧರ್ಮ ಮಾಡ್ತೀವಿ ಅಂತ ಹೇಳಿ ಓದ್ ಕಡೆಯಲ್ಲೆಲ್ಲ ಮುಸ್ಲಿಂ ದೇಶ ಅಲ್ಲೆಲ್ಲಾದ್ರೂ ಯಾವ್ದಾದ್ರು ಚುನಾವಣೆಗೆ ಹೋದ್ರೆ ಅಲ್ಲಿ ಮುಸ್ಲಿಮರನ್ನ ಬೈಯೋದು, ಅವ್ರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅನ್ನೋದು, ಪದೇ ಪದೇ ಹೇಳಿ 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 ಜನಗಳ ಮನಸ್ಸಲ್ಲಿ, ವಿದ್ಯಾರ್ಥಿಗಳ ಮನಸ್ಸಲ್ಲಿ, ಯುವಕರ ಮನಸ್ಸಲ್ಲಿ ಈ ವಿಷವನ್ನ ಕಕ್ಕಿದ್ದಾರೆ ಈ ಅಯೋಗ್ಯರು. ಇದೊಂದಷ್ಟು ಹಾಳಾಗೋಯ್ತಾ. ಇನ್ನು ಶಿಕ್ಷಣ ಕ್ಷೇತ್ರ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅತ್ಯಂತ ದೊಡ್ಡ ಕ್ಷೇತ್ರ ಅದು. ಅವರ ಬದುಕನ್ನು ಪೊರೆಯುವ ಕ್ಷೇತ್ರ, ಕುಟುಂಬಗಳನ್ನು ಕಾಯುವ ಕ್ಷೇತ್ರ, ದೇಶಗಳನ್ನು ಕಟ್ಟುವ ಕ್ಷೇತ್ರ ಶಿಕ್ಷಣ ಕ್ಷೇತ್ರ. ಆದರೆ ಇವತ್ತು ನೀಟ್ ಮತ್ತು CBSE ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ, ಹಗರಣ, ಮೌಲ್ಯಮಾಪನದಲ್ಲಿ ಎಡವಟ್ಟು, ಅಲ್ಲಿ ವಂಚನೆ, ವಿದ್ಯಾರ್ಥಿಗಳು ಸಾಕಾಗಿ ಹೋಗಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಇವರು ನೋಡಿದ್ದು ಅತ್ಯಂತ ಕೆಟ್ಟ ದಿನಗಳನ್ನು. ಇವರು BJPಗರು ಅಂದ್ಕೊಂಡಿದ್ರು, ಈ ನರೇಂದ್ರ ಮೋದಿ ಟೀಮ್ ಅಂದ್ಕೊಂಡಿದ್ರು,
ನಮ್ಮ ಜನ ಈ ಧರ್ಮ ಅಂದ್ರೆ ಸಾಕು ಮೊಬ್ಬ ಭಕ್ತರಾಗ್ಬಿಡ್ತಾರೆ, ನನ್ನ ಜೊತೆ ಸೇರ್ಕೊಂಡು ತಟ್ಟೆ ಹೊಡಿತಾರೆ, ಗಂಟೆ ಹೊಡಿತಾರೆ ಅಂತ. ಈ ಜನ ಸೈನಿಕರು ಅಂದ್ರೆ ಸಾಕು, ಮೇರಾ ಮೇರಾ ಮೋದಿ ಹೈ ಅಂತೇಳಿ ಓಟ್ ಹಾಕ್ಬಿಡ್ತಾರೆ, ಗೆಲ್ಸಿಬಿಡ್ತಾರೆ ಅಂತೇಳಿ ಅದನ್ನು ಯೂಸ್ ಮಾಡ್ಕೊಂಡು. ಆಮೇಲೆ ರಾಮ ಮಂದಿರ ಅಂದ್ರು, ರಾಮ ಮಂದಿರ ಹೇಳ್ಕೊಂಡು ಒಂದಷ್ಟು ಕಾಲ ಓಟ್ ತಗೊಳಕ್ಕೆ ಟ್ರೈ ಮಾಡಿದ್ರು, ಕೊನೆಗೆ ರಾಮ ಮಂದಿರ ಕಟ್ಟಿದ್ರು. ಈಗ ರಾಮ ಮಂದಿರದ ಹೆಸರಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ನಾನು ಹೇಳಬೇಕಾಗಿಲ್ಲ, ಚೆನ್ನಾಗಿ ಲೂಟಿ ಆಗ್ತಾ ಇದೆ. ಅದಾಯ್ತಾ? ಅದಾದ್ಮೇಲೆ ಈಗ ಬಹುಸಂಖ್ಯಾತ ಹಿಂದೂಗಳನ್ನು ಒಂದು ರೀತಿ ಖುಷಿ ಪಡಿಸ್ಬೇಕಲ್ಲ, ಅದರಲ್ಲಿ ಒಳ್ಳೆ ಹಿಂದೂಗಳು ಇದ್ದಾರೆ, ಆದರೆ ಒಂದಷ್ಟು ಹಿಂದೂಗಳನ್ನ ಖುಷಿ ಪಡಿಸ್ಬೇಕು ಅಂದ್ರೆ ಹೆಂಗೆ? ರಾಮ ಮಂದಿರ ಕಟ್ಟಾಯ್ತು, ಇನ್ಯಾವ ರೀತಿ ಖುಷಿ ಪಡ್ತಾರೆ ಅಂದ್ರೆ ಮುಸ್ಲಿಮರನ್ನ ದ್ವೇಷಿಸಬೇಕು. ಮುಸ್ಲಿಮರನ್ನ ದ್ವೇಷಿಸಿದ್ರೆ ಹಿಂದೂಗಳು ಖುಷಿ ಆಗ್ತಾರೆ, ಹಿಂದೂಗಳು ಖುಷಿ ಆಗಬೇಕು ಅನ್ನೋ ನಿಟ್ಟಲ್ಲಿ ಇವರೊಂದು ಸಂಚು ರೂಪಿಸೋದು. ಅವಾಗ ಏನ್ ಮಾಡ್ತಾರೆ? ಪೌರತ್ವ ತಿದ್ದುಪಡಿ ಕಾಯ್ದೆ, CAA, NRC ಈ ಥರದ್ದೇನೋ ತಿದ್ದುಪಡಿ ಏನು ಮುಸ್ಲಿಮರನ್ನೇ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ಒಂದಷ್ಟು ಕಾಯ್ದೆ ತಂದರು. ಆಗ ಜನ ಮಬ್ಬು ಭಕ್ತರು ಇವ್ರಿಗೆ ತಟ್ಟೆ ಜಾಗಟೆ ಪಡೆದ್ರು. ಆದರೆ ಮುಸ್ಲಿಂ ಸಮುದಾಯದವರು ಭಾಳ ನೊಂದುಕೊಂಡ್ರು, ಇದ್ರ ವಿರುದ್ಧ ಹೋರಾಟ ಮಾಡಿದ್ರು, ಇದು ಸರಿಯಲ್ಲ ಅಂತ ಹೇಳಿದ್ರು. ಆನಂತರ ಇಷ್ಟೆಲ್ಲ ಆಯಿತು. ಇನ್ನು ರೈತ ವಲಯ ನೋಡಿದ್ರೆ ಈ ಮನುಷ್ಯ ಡೀಲ್ ಮಾಡ್ಕೊಂಡು ಆ ಹುಚ್ಚ ಟ್ರಂಪ್ ಜೊತೆ ಡೀಲ್ ಮಾಡ್ಕೊಂಡು ನಮ್ಮ ರೈತರಿಗೆ ಗೂಟ ಇಟ್ಬಿಟ್ಟಿದ್ದಾರೆ. ನಮ್ಮ ರೈತರ ಬದುಕು ನಾಶ ಆಗಿದೆ. ನಮ್ಮ ರೈತರು 3 ವರ್ಷಗಳ ಕಾಲ, ಸತತ 3 ವರ್ಷಗಳ ಕಾಲ ದೆಹಲಿಯ ಬಾರ್ಡರ್ನಲ್ಲಿ ನೇನು ರೈತ ವಿರೋಧಿ ಕಾಯ್ದೆಗಳನ್ನು ವಿರೋಧಿಸಿ 3 ವರ್ಷಗಳ ಕಾಲ ಹೋರಾಟ ಮಾಡೋ ಪರಿಸ್ಥಿತಿ ತಂದಂಥ ಈ ಅಯೋಗ್ಯರು ಇವರೆಲ್ಲ. ರೈತರು 3 ವರ್ಷ ಪ್ರತಿಭಟನೆ ಮಾಡಬೇಕಿತ್ತ, ಅದನ್ನು ತಗ್ಗಿಸೋದಿಕ್ಕೆ ಕುಗ್ಸೋದಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು. ಮಿಲಿಟರಿ ಸೈನ್ಯಗಳನ್ನು ಕರೆಸ್ಬಿಟ್ರು. ಇಂಥ ಅಯೋಗ್ಯರು ಇವರು. ಅದು ಆಯ್ತಾ, ಕೊನೆಗೆ ಆ ಕಾಯ್ದೆಗಳಿಂದ ವಾಪಸ್ ಪಡೆದ್ರು. ರೈತರು ಮಾತ್ರ ಬಗ್ಲಿಲ್ಲ ರೈತರು. ಕೊನೆಗೆ ಇವರ ಆಡಳಿತದ ಕೆಟ್ಟ ವೈಫಲ್ಯಗಳು, ಬೆಲೆ ಏರಿಕೆ, ನಿರುದ್ಯೋಗ, 2 ಕೋಟಿ ಉದ್ಯೋಗ ಕೊಡ್ತೀನಿ ವರ್ಷಕ್ಕೆ ಅಂತ ಹೇಳಿದ್ದು, ಆನಂತರ ಮಾಂಸದ ದಂಧೆ, ಗೋಮಾತೆ ಅನ್ನೋದು ವಿದೇಶಕ್ಕೆ ಮಾಂಸ ಕಳಿಸೋದು, ಅಲ್ಲಾಗಿದ್ದು ಮೋಸ, ಇದೆಲ್ಲವನ್ನ ಇವರ ವೈಫಲ್ಯಗಳು ಸಿಕ್ಕಾಬಟ್ಟೆ. PM ಕೇರ್ ಹಗರಣ ಎಷ್ಟು ಬೇಕ್ರಿ ನಿಮ್ಗೆ? ಎಷ್ಟು ಹುಡುಕಿಗಾಟ ಸಿಗುತ್ತೆ? ಎಲೆಕ್ಟ್ರೋಲ್ ಬಾಂಡ್ ಹಗರಣ ಎಷ್ಟು ಬೇಕು? ಸಾವಿರಾರು ವೈಫಲ್ಯಗಳು. ಇದೆಲ್ಲವನ್ನ ಪ್ರಜ್ಞಾವಂತ ಜನರು ಅಂದರೆ ಈಗ ಯುವಕರು ರೊಚ್ಚಿಗೆದಿದ್ದಾರೆ. ಇದಕ್ಕೂ ಮುಂಚೆ ಪ್ರಜ್ಞಾವಂತ ಯುವಕರು, ಪ್ರಜ್ಞಾವಂತ ಹೋರಾಟಗಾರರು, ಬುದ್ಧಿಜೀವಿಗಳು ಹೋರಾಟ ಮಾಡಿದ್ರು. ಆಗ ಇವರು ಹುಡ್ಕೊಂಡಿದ್ದು ಹೆಂಗೆ ಗೊತ್ತಾ? ಅವ್ರನ್ನ ಸದೆ ಬಡಿಯೋದಕ್ಕೆ, ಅವರ ವಾಕ್ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳೋದಕ್ಕೆ ಈ ಅಯೋಗ್ಯರು ಮಾಡಿದ್ದೇನು ಗೊತ್ತಾ? UAPA ಕಾಯ್ದೆಯನ್ನು ತೆಗೆದುಕೊಂಡು ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋದು. ಇವನು ದೇಶ ವಿರೋಧಿ ಕೆಲಸ ಮಾಡ್ತಾ ಇದ್ದಾನೆ, ಇವನು ದೇಶಕ್ಕೆ ಕಂಟಕ ಆಗಿದ್ದಾರೆ, ಇವರು ರಾಷ್ಟ್ರದ್ರೋಹಿಗಳಾಗಿದ್ದಾರೆ, ಹಾಗಾಗಿ ಇವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಸುಳ್ಳು ನಕಲಿ ಫೇಕ್ FIRಗಳನ್ನ ಮಾಡಿಸ್ಬಿಟ್ಟು ಇವರ ಬದುಕನ್ನು ದಮನ ಮಾಡಕ್ಕೆ ಹೊರಟರು. ಇವರ ಆಡಳಿತದ ವೈಫಲ್ಯಗಳನ್ನು ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವರು ದೇಶದ್ರೋಹಿಗಳು. ಆದರೆ ಮಬ್ಬು ಭಕ್ತರು ಮಾತ್ರ ಈ ದೇಶದ ಒಳ್ಳೆ ಪ್ರಜೆಗಳು. ಮಬ್ಬು ಭಕ್ತರು, ಈ ನರೇಂದ್ರ ಮೋದಿ ಗ್ಯಾಂಗ್ಗೆ ಮಬ್ಬು ಭಕ್ತರು ಅಂದರೆ ಭಾಳ ಇಷ್ಟ. ಯಾಕಂದರೆ ಅವ್ರು ಮಾಡಿದಕ್ಕೆಲ್ಲ ತಟ್ಟೆ ಹೊಡಿತಾರೆ, ಮಾಡಿದಕ್ಕೆ ದೀಪ ಹಚ್ಚಿರಿ ಅಂದರೆ ಮನೆಗೆ ಬೆಂಕಿನೇ ಹಚ್ಚಿಬಿಡ್ತಾರೆ. ಆ ಲೆವೆಲಿಗೆ ಮಬ್ಬು ಭಕ್ತರು ಅಂಧಾಭಿಮಾನಿಗಳು. ಆದರೆ ಪ್ರಜ್ಞಾವಂತರು, ಮೋದಿ, BJP ಸರ್ಕಾರ, ನಿನ್ನ ಸರ್ಕಾರ ವಿದ್ಯಾರ್ಥಿಗಳ ಬದುಕನ್ನು ನಾಶ ಮಾಡಿದೆ, ರಾಜೀನಾಮೆ ಕೊಡಯ ಅಂತ ಕೇಳ್ತಿದ್ದಾರೆ. ಇವ್ರಿಗೆ ಯೋಗ್ಯತೆ ಅಲ್ಲ, ಇವ್ರಿಗೊಂದು ಸೆನ್ಸಿಬಲ್ ಇಲ್ವಲ್ರಿ? 23 ಲಕ್ಷ ವಿದ್ಯಾರ್ಥಿಗಳ ಬದುಕನ್ನು ಹಾಳು ಮಾಡಿದ ಈ ಕ್ಷೇತ್ರದ ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಸ್ವತಃ ರಾಜೀನಾಮೆ ಕೊಟ್ಟು ಹೋಗ್ಬೇಕು, ಅದ್ರ ಹೊಣೆ ಹೊತ್ತು ಇನ್ನೂ ಕೊಟ್ಟಿಲ್ಲ. ಈಗ ಅದಕ್ಕೆ ವಿದ್ಯಾರ್ಥಿಗಳು ಹೇಳೋದು, ನೀನ್ ಕೊಡ್ತೀಯಾ ಇಲ್ಲ ನಾವೇ ಒದ್ದು ಒಳಗಡೆ ತಳ್ಬೇಕಾ ಅಂತ. ಧರ್ಮೇಂದ್ರ ಪ್ರಧಾನ್ಗೆ ಯಾವ ಮಾತಲ್ಲಿ ಹೇಳ್ತಿದ್ದಾರೆ ಗೊತ್ತಾ? ಧರ್ಮೇಂದ್ರ ಪ್ರಧಾನ್, ನೀನು ರಾಜೀನಾಮೆ ಕೊಡ್ತೀಯಾ ಇಲ್ಲ ನಾವೇ ಒದ್ದು ನಿನ್ನ ಒಳಗಡೆ ತಳ್ಳಬೇಕಾ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ನಾನು ಹೇಳ್ತಿಲ್ಲ, ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ, ಹೋರಾಟಗಾರರು ಹೇಳ್ತಿದ್ದಾರೆ. ನಿಮ್ಗೆ ಇನ್ನೂ ನಾಚಿಕೆ ಇಲ್ವಾ? ಇನ್ನೂ ಮರ್ಯಾದೆ ಇಲ್ಲ? ನಾಳೆ ಇದೇ ಮಾತನ್ನ ನರೇಂದ್ರ ಮೋದಿಗೆ ಹೇಳ್ಬೋದು, ಹೇಳ್ತಿದ್ದಾರೆ. ಈಗಾಗಲೇ ರೊಚ್ಚಿಗೆದಿದ್ದಾರೆ. ಈ 12 ವರ್ಷಗಳಲ್ಲಿ ನೀನು ಮಾಡಿದ್ದು ಬರೀ ಇದೇ ಕಣಯ್ಯ, ಹಿಂದೂ ಮುಸ್ಲಿಂ ಗಲಾಟೆ ಬಿಟ್ಟರೆ, ಒಂದಷ್ಟು ರಾಮ ಮಂದಿರ ವಿಚಾರ ಬಿಟ್ಟರೆ ಇನ್ನೇನೂ ಮಾಡಿಲ್ಲ. ಜನ ಈಗಾಗಲೇ ಅಲ್ಲಲ್ಲಿ ತಮ್ಮ ಆಕ್ರೋಶದ ಕೆಂಡಗಳನ್ನು ಈಗಾಗಲೇ ಸಿಡಿಸ್ತಾ ಇದ್ದಾರೆ. ಇನ್ನೂ ಇದನ್ನು ನೀವು ಹೆಂಗೆ ಕಂಟ್ರೋಲ್ ಮಾಡಿತೀರಿ, ತಡಿತೀರಿ ಅನ್ನೋದು ಗೊತ್ತಿಲ್ಲ. ಇಷ್ಟು ದಿನ ರಾಮ ಮಂದಿರ ಅಂತಿದ್ರಿ, ದೇಶಭಕ್ತಿ ಅಂತಿದ್ರಿ, ಧರ್ಮ ಅಂತಿದ್ರಿ, ಮುಸ್ಲಿಮ್ರು ಅಂತಿದ್ರಿ, ಪಾಕಿಸ್ತಾನ ಅಂತಿದ್ರಿ, ಗೋವ್ ಅಂತಿದ್ರಿ. ಈಗ ಜನ ನೀಟ್ ಅಂತಾರೆ, ಎಲೆಕ್ಟ್ರೋ ಬಾಂಡ್ ಹಗರಣ ಅಂತಿದ್ದಾರೆ, CBSE ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತಿದ್ದಾರೆ, ರೂಪಾಯಿ ಮೌಲ್ಯ ಅಂತ ಕೇಳ್ತಿದ್ದಾರೆ, ನಿಮ್ಮ ವಿದೇಶಾಂಗ ನೀತಿಯ ವೈಫಲ್ಯ ಅಂತ ಇದ್ದಾರೆ, ತೈಲ ಬಿಕ್ಕಟ್ಟು ಅಂತಿದ್ದಾರೆ. ಇನ್ನು ಮುಂದೆ ಜನರನ್ನ ಯಾಮಾರ್ಸಕ್ಕಾಗಲ್ಲ. ಹಾಗಾಗಿ ಪ್ರಕಾಶ್ ರೈ ಒಂದು ಮಾತು ಹೇಳಿದ್ದಾರೆ. ಪ್ರಕಾಶ್ ರೈ ಜೊತೆಗೆ ಈ ಕಾಕ್ರೋಚ್ನ ಜಿರಳೆಗಳ
ನಾವು ಜಿರಳೆಗಳಾಗಿರ್ಬೋದು, ಆದರೆ ನಿಮ್ಮ ಭ್ರಷ್ಟ ವ್ಯವಸ್ಥೆಯನ್ನು ತಿನ್ನೋದಕ್ಕೆ ಬಂದಿರುವ ಜಿರಳೆಗಳು ಅಂತ ಹೇಳ್ತಿದ್ದಾರೆ. ಈಗ ಈ ವಿದ್ಯಾರ್ಥಿಗಳು, ಹೋರಾಟಗಾರರು, ಪ್ರಕಾಶ್ ರೈ ಅವರೆಲ್ಲ ಹೇಳ್ತಿದ್ದಾರೆ ಗೊತ್ತಾ, ಈ ದೇಶಕ್ಕೆ ಒಬ್ಬ ವಿದ್ಯಾವಂತ ಪ್ರಧಾನಿ ಬೇಕು ಅಂತ. ಈ ದೇಶಕ್ಕೆ ಒಬ್ಬ ವಿದ್ಯಾವಂತ ಪ್ರಧಾನಿ ಬೇಕು. ದಡ್ಡ, ಅನ್ಎಜುಕೇಟೆಡ್, ಶಿಕ್ಷಣದ ಜ್ಞಾನವೇ ಇಲ್ಲದ, ಓದಲು ಬರೆಯಲು ಸರಿಯಾಗಿ ಬಾರದ ಪ್ರಧಾನಿ ಬಂದರೆ ಆ ಮನುಷ್ಯನಿಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಏನು ಗೊತ್ತಾಗೋದಕ್ಕೆ ಸಾಧ್ಯ? ವಿದ್ಯಾರ್ಥಿಗಳ ನೋವು ಹೇಗೆ ಗೊತ್ತಾಗೋದಕ್ಕೆ ಸಾಧ್ಯ? ನೀಟ್ ಹಗರಣ ಆಗಿ ವಿದ್ಯಾರ್ಥಿಗಳು ಎಷ್ಟು ನೋವನ್ನು ಅನುಭವಿಸ್ತಿದ್ದಾರೆ, ಕುಟುಂಬದವರು ಎಷ್ಟು ನೊಂದುಕೊಳ್ತಿದ್ದಾರೆ ಅನ್ನೋದು ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ? ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಒಬ್ಬ ಪ್ರಜ್ಞಾವಂತ ಪ್ರಧಾನಿ ಬೇಕು. ಹಾಗಾಗಿ ಅವರೆಲ್ಲ ಒಕ್ಕೊರಲಿಂದ ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಈ ದೇಶಕ್ಕೆ ಒಬ್ಬ ಎಜುಕೇಟೆಡ್, ಪ್ರಜ್ಞಾವಂತ, ಜನರ ನೋವಿಗೆ ಸ್ಪಂದಿಸಬಲ್ಲ ಮತ್ತೆ ಜ್ಞಾನಿಯೂ ಆಗಿರುವಂತಹ ದಕ್ಷ ಪ್ರಧಾನಿ ಬೇಕಾಗಿದೆ. ನಮಗೆ ದಡ್ಡ ಪ್ರಧಾನಿ, ಅವಿದ್ಯಾವಂತ ಪ್ರಧಾನಿ ಬೇಕಿಲ್ಲ ಅಂತ ತಮ್ಮ ಸ್ಫೋಟವನ್ನು ವ್ಯಕ್ತಪಡಿಸ್ತಿದ್ದಾರೆ. ರಾಜೀನಾಮೆ ಕೊಟ್ರೆ ಒಳ್ಳೇದು, ಬದಲಾವಣೆ ಮಾಡಿಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಅವರೇ ಹೇಳ್ತಿದ್ದಾರೆ ನಾವೇ ಬದಲಾವಣೆ ಮಾಡ್ತೀವಿ, ಹುಷಾರ್ ಅಂತ. ನೋಡೋಣ. ಮತ್ತೊಂದು ವಿಚಾರ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.